ನಮಸ್ಕಾರ, ಸುಸ್ವಾಗತ. ನಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ, ಜೆಮ್ ಸ್ಟೋನ್ಸ್ ಹಾಕೊಂಡ್ರೆ ಎಷ್ಟು ದಿನದಲ್ಲಿ ಎಫೆಕ್ಟ್ ಬರುತ್ತೆ ಅಂತ ಕೇಳ್ತಾರೆ ಜನ. ಅದು ಡೈರೆಕ್ಟ್ ಆನ್ಸರ್ ಕೊಡೋಕ್ಕಾಗಲ್ಲ. ಇದು ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಬಟ್ ಜೆಮ್ ಸ್ಟೋನ್ಸ್ ಎಫೆಕ್ಟಿವ್ನೆಸ್ ಇದೆಯಾ ಅಂತ ಕೇಳಿದರೆ, ಜೆಮ್ ಸ್ಟೋನ್ಸ್ ಆರ್ ವೆರಿ ಎಫೆಕ್ಟಿವ್. ಅಥರ್ವ ವೇದದಲ್ಲಿ ಜೆಮ್ ಸ್ಟೋನ್ ಬಗ್ಗೆ ಮೆನ್ಷನ್ ಆಗಿದೆ. ಜೆಮ್ ಸ್ಟೋನ್ ಹಾಕೊಂಡ್ರೆ ಪೂರ್ವಜನ್ಮ ಕರ್ಮಾಸ್ ಎಲ್ಲ ಚೇಂಜ್ ಆಗುತ್ತೆ ಅಂತಲೂ ಬರೆದಿದ್ದಾರೆ. ಯಾವುದು ವೇದಾಸಲ್ಲಿ ಬರೆದಿದ್ದಾರೆ, ಉಪನಿಷತ್ ಅಲ್ಲಿಲ್ಲ, ಪುರಾಣದಲ್ಲಿ ಇಲ್ಲ. ಮತ್ತು ಗರುಡ ಪುರಾಣದಲ್ಲಿನೂ ಚಾಪ್ಟರ್ 68 ಜೆಮ್ ಸ್ಟೋನ್ ಹಾಕ್ಕೊಂಡ್ರೆ ಇಟ್ ಅಬ್ಸಾರ್ವ್ಸ್ ದ ಸ್ನೇಕ್ ಪಾಯ್ಸನ್, ಅಬ್ಸಾರ್ವ್ಸ್ ದ ಸಿನ್ಸ್ ಆಫ್ ಯುವರ್ ಪೂರ್ವಜನ್ಮ ಕರ್ಮಾಸ್ ಅಂತಲೂ ಬರೆದಿದೆ. ಜೆಮ್ ಸ್ಟೋನ್ ಸಿಗೋದು ಹಣೆ ಬರ ಇರಬೇಕು, ಸಿಗಬೇಕು ಅಂತಲೂ ಬರೆದಿದೆ ನವರತ್ನ. ಸೊ ಈಗ ಜೆಮ್ ಸ್ಟೋನ್ ಎಫೆಕ್ಟಿವ್ ಇದೆ. ನಮ್ಮ ಹತ್ರ ತುಂಬ ಡೇಟಾ ಇದೆ. ಜನರ ಲೈಫ್ ಚೇಂಜ್ ಆಗುತ್ತೆ, ಲಾಟ್ ಆಫ್ ಪಾಸಿಟಿವಿಟಿ ಸಿಗುತ್ತೆ. ಎಷ್ಟು ದಿನ ಆಗುತ್ತೆ ಅಂದರೆ, ನಮ್ಮ ಎಕ್ಸ್ಪೀರಿಯೆನ್ಸ್ ನೋಡುವಾಗ ಕೆಲವರಿಗೆ 1 ವಾರದಲ್ಲಿ ಆಗಿಬಿಡುತ್ತೆ, ಕೆಲವರಿಗೆ 2-3 ವೀಕ್ಸ್ ಆಗುತ್ತೆ. ಆವ್ರೇಜ್ ಟೈಮ್ ಅಂತ ನೋಡಿದ್ರೆ 30 to 60 days ಆಗುತ್ತೆ ಜೆಮ್ ಸ್ಟೋನ್ದು ಎಫೆಕ್ಟಿವ್ನೆಸ್ ಬರೋಕ್ಕೆ. ಸೊ ಈಗ ಹೆಂಗೆ ಕೆಲವರಿಗೆ ಬೇಗ ಆಗುತ್ತೆ ಅಂದರೆ, ಅವು ಒಂದು ರೈಟ್ ಸ್ಟೋನ್ ಅಟ್ ದ ರೈಟ್ ಟೈಮ್, ಇನ್ ದ ರೈಟ್ ಫಿಂಗರ್, ವಿತ್ ದ ರೈಟ್ ಮೆಟಲ್, ಮತ್ತು ರೈಟಾಗಿ ಎನರ್ಜೈಸಿಂಗ್ ಪ್ರಾಸೆಸ್ ಅಂತ. ನಾವು ಜೆಮ್ ಸ್ಟೋನ್ಗೆ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ, ದೇವ್ರಿಗೆ ಹೆಂಗೆ ಮಾಡ್ತೀವಿ, ಜೆಮ್ ಸ್ಟೋನ್ ದೇವರಾಗಿ ಕನ್ಸಿಡರ್ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ. ಆವಾಗ ನಾವು ಜೆಮ್ ಸ್ಟೋನ್ಗೆ ಪ್ರಾಣ ಪ್ರತಿಷ್ಠೆ ಮಾಡುವಾಗ ನಾವು ವಿ ಶುಡ್ ಬಿ ವೆರಿ ಕೇರ್ಫುಲ್. ಅದು ಕೆಲವೊಂದು ಫ್ಯಾಮ್ಲಿಗೆ ಮಾತ್ರ ಗೊತ್ತಾಗೋದು ಹೆಂಗೆ ಮಾಡೋದಂತ. ಸುಮ್ಮನೆ ಅಂಗಡಿಗಳಲ್ಲಿ ಜೆಮ್ ಸ್ಟೋನ್ ಹಾಕ್ಕೊಳ್ಳೋದು, ಜ್ಯುವೆಲ್ಲರಿಯಲ್ಲಿ ತೊಗೊಂಡು ಹಾಕ್ಕೊಳ್ಳೋದು ಯೂಸ್ ಆಗೋಲ್ಲ. ಕಮೋಡಿಟಿ ಅಲ್ಲ ಜೆಮ್ ಸ್ಟೋನ್. ಅದು ಯಾವುದು ಫಿಂಗರಲ್ಲಿ ಆಗಬೇಕು, ಅದು ಯಾವುದು ಪ್ರಾಣ ಪ್ರತಿಷ್ಠೆ ಎನರ್ಜೈಸಿಂಗ್ ಪ್ರಾಸೆಸ್ ಮಾಡಿ ಹಾಕೋದು ತುಂಬ ಉತ್ತಮ. ಅದು ಮಾಡಿದರೆ ಮಾತ್ರ ಜೆಮ್ ಸ್ಟೋನ್ ಎಫೆಕ್ಟಿವ್ನೆಸ್ ಬರೋದು. ಎಷ್ಟು ಒಳ್ಳೆಯದಾಗಿ ಮಾಡ್ತೀವೋ ಅಷ್ಟು ಬೇಗ ಎಫೆಕ್ಟ್ ಬರುತ್ತೆ. ನಾವು ರುದ್ರಾಕ್ಷಿಯಲ್ಲಿ ನಿಮ್ಮದು ಜಾತಕನ ಬಂದು ಅನಲೈಸ್ ಮಾಡಿ, ನಿಮ್ಮ ರಾಶ್ಯಾಧಿಪತಿ ಯಾರು, ಲಗ್ನಾಧಿಪತಿ ಯಾರು, ಏನು ದಶಾಬುದ್ಧಿ ನಡೀತಾ ಇದೆ, ಯೋಗಾಧಿಪತಿ ಯಾರು, ಅಧಿಷ್ಠಾಧಿಪತಿ ಯಾರು, ಏನು ದೋಷಗಳಿದೆ, ಯಾವ್ದು ಗ್ರಹ ಯಾವ ಮನೇಲಿದ್ದಾರೆ, ಯಾವುದು ಪ್ಲಾನೆಟ್ರಿ ಸಂಕಲ್ಪಗಳಾಗ್ತಾ ಇದೆ, ಇದೆಲ್ಲ ಗ್ರಹ ಸಂಕಲ್ಪ ಎಲ್ಲ ನೋಡಿ ಯಾವುದು ಜೆಮ್ ಸ್ಟೋನ್ ಅಂತ ಕರೆಕ್ಟಾಗಿ ರೆಕಮೆಂಡ್ ಮಾಡ್ತೀವಿ. ಆವಾಗ ಎಫೆಕ್ಟಿವ್ನೆಸ್ ಬೇಗ ಬರುತ್ತೆ. ಇಲ್ಲಾಂದರೆ ಎಫೆಕ್ಟಿವ್ನೆಸ್ ಬರೋಕ್ಕೆ ಲೇಟ್ ಆಗುತ್ತೆ. ಮತ್ತೊಂದು ವಿಷಯ, ಜೆಮ್ ಸ್ಟೋನ್ಗಳು ಬಂದು ಎಫೆಕ್ಟಿವ್ನೆಸ್ ನೋಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಫುಲ್ 100% ಎಫೆಕ್ಟಿವ್ ಬರೋಕ್ಕೆ ಕೆಲವು ತಿಂಗಳುಗಳಾಗುತ್ತೆ. ನಿಧಾನವಾಗಿ ಕಾಯಬೇಕು. ಯಾಕಂದರೆ ನಾವು 100 meters ರನ್ನಿಂಗ್ ರೇಸಲ್ಲಿ ಇಲ್ಲ. ಜೆಮ್ ಸ್ಟೋನ್ ಮಾಡಿಕೊಂಡವಾಗ ಗರುಡ ಪುರಾಣ ಮಾಡಿ ಎಲ್ಲಿರುತ್ತಾರ, ಮತ್ತು ಅಥರ್ವ ವೇದದಲ್ಲಿ ಏನಿರುತ್ತಾರ, ಕರ್ಮಾಸ್ ಚೇಂಜ್ ಆಗುತ್ತಲ್ಲ. ಓವರ್ನೈಟಲ್ಲಿ ಒಂದೇ ರಾತ್ರಿಯಲ್ಲಿ ಮಲಗಿಬಿಟ್ಟು ಜೆಮ್ ಸ್ಟೋನ್ ಹಾಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಚೇಂಜ್ ಆಗೋಲ್ಲ. ಸ್ವಲ್ಪ ಟೈಮ್ ಕೊಡಬೇಕು. ಕೆಲವು ರುದ್ರಾಟಿಯಲ್ಲಿ ಕೆಲವು ತಿರುವಾಕ್ಯ ಪಂಚಾಂಗ ಪ್ರಕಾರ ಋಷಿಗಳು ಮುನಿಗಳು ಕೊಟ್ಟಿರುವ ಉಪದೇಶಗಳು ನಿಮ್ಗೆ ಹೇಳಿಕೊಡ್ತೀರಿ. ಅದನ್ನೆಲ್ಲ ಒಟ್ಟಿಗೆ ಫಾಲೋ ಮಾಡುವಾಗ ಮಿರಾಕಲ್ಸ್ ಹ್ಯಾಪನ್ಸ್, ಆಶ್ಚರ್ಯವಾಗಿರುವ ಸಂಭವಗಳೆಲ್ಲ ನಡೆಯುತ್ತೆ. ಸೊ ಅದರಿಂದ ರುದ್ರಾಟಿನ ಕಾಂಟ್ಯಾಕ್ಟ್ ಮಾಡಿ. ಮೋಸ್ಟ್ ಆಫ್ ಯು ನಿಮ್ಗೆ ಗೊತ್ತಿರುತ್ತೆ, ನಮ್ಮದು ಸ್ವಂತವಾಗಿ ಕೆಲವು ಮೈನ್ಸ್ ಇದೆ. ಡೈರೆಕ್ಟಾಗಿ ಮೈನ್ಸಿಂದ ಸೋರ್ಸ್ ಮಾಡೋದ್ರಿಂದ ಅನ್ಕಂಟಾಮಿನೇಟೆಡ್ ಸಪ್ಲೈ ಚೈನ್ ಅಂತ ಹೇಳ್ತೀವಿ. ನಮ್ಮದು ಒಂದೇ ಆರ್ಗನೈಜೇಷನ್ TUV ರೈನ್ಲ್ಯಾಂಡ್ ಸರ್ಟಿಫಿಕೇಷನ್ ಅಂತ, ISOದು 5 ವರ್ಷ ಆಗುತ್ತೆ ಸರ್ಟಿಫಿಕೇಟ್ ಸಿಗೋದಕ್ಕೆ ISOಗೆ. ಅಂಥ ಸರ್ಟಿಫಿಕೇಷನ್ ಇರೋ ಒಂದೇ ಒಂದು ಆರ್ಗನೈಜೇಷನ್ ನಮ್ಮದು ಜೆಮಾಲಜಿಯಲ್ಲಿ. ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ರೈಟ್ ಸ್ಟೋನ್, ಯು ವಿಲ್ ಸಿ ದ ಎಫೆಕ್ಟಿವ್ ಆಫ್ ದ ಸ್ಟೋನ್. ನಮ್ಮ ಗೂಗಲಲ್ಲಿ ರಿವ್ಯೂಸಲ್ಲಿ ತುಂಬ ಕೆಲವು ಜನ ಬರೀತಾರೆ. ಪರ್ಸ್ನಲ್ ವಿಷಯಗಳು ಮೋಸ್ಟ್ ಆಫ್ ಥಿಂಗ್ಸ್ ಬರೆಯಲ್ಲ, ಬಟ್ ಕೆಲವರು ರಿಯಲಿ ವಿತ್ ದ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಗೂಗಲಲ್ಲಿ ರಿವ್ಯೂ ಬರೆದಿದ್ದಾರೆ. ಯು ಕ್ಯಾನ್ ರೀಡ್ ಅಬೌಟ್ ಇಟ್. ಜೆಮ್ ಸ್ಟೋನ್ಸ್ ವಿಲ್ ಚೇಂಜ್ ಲೈಫ್ ಆಫ್ ಅ ಪರ್ಸನ್ ಅಂತ ಹೇಳೋದು ಅದಕ್ಕೆ. ಒರಿಜಿನಲ್ ಜೆಮ್ ಸ್ಟೋನ್ಸು, ಅನ್ಹೀಟೆಡ್ ಸ್ಟೋನ್ಸು ವಿತೌಟ್ ಕಂಟಾಮಿನೇಷನ್ ಬೇಕಂದರೆ ರುದ್ರಾಟಿನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಫ್ಯಾಮಿಲಿಯಲ್ಲಿರೋ ಅಸ್ಟ್ರಾಲಜಿಸ್ಟು, ನಮ್ಮ ಸರ್ಟಿಫೈಡ್ ಜೆಮಾಲಜಿಸ್ಟ್ ಬೈ GIA IGL ಇರೋರು ಎಲ್ಲ ಹೆಲ್ಪ್ ಮಾಡ್ತೀವಿ. ಹಿಂಗೆ ಸ್ಟೋನ್ ತೊಗೊಂಡ್ರೆ ಎಫೆಕ್ಟಿವ್ನೆಸ್ ಬರುತ್ತೆ, ಬೇಗನೆ ಬರುತ್ತೆ. ಓಕೆ, ಸೊ ರುದ್ರಾಟಿನ ಕಾಂಟ್ಯಾಕ್ಟ್ ಮಾಡಿ. ವಿಲ್ ರೆಕಮೆಂಡ್ ದ ರೈಟ್ ಸೈಜ್, ರೈಟ್ ಸ್ಟೋನ್, ರೈಟ್ ಫಿಂಗರ್, ರೈಟ್ ಮೆಟಲ್ ವಿತ್ ದ ರೈಟ್ ಎನರ್ಜೈಸಿಂಗ್ ಪ್ರಾಸೆಸ್ ಮಾಡಿಕೊಡ್ತೀವಿ. ಅದೆಲ್ಲ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತೆ. ರುದ್ರಾಟಿನ ಕಾಂಟ್ಯಾಕ್ಟ್ ಮಾಡಿ. ಓಂ ನಮಃ ಶಿವಾಯ.